ಅಮೃತ 2.0 ಯೋಜನೆಯಡಿ ಲಕ್ಷ್ಮೇಶ್ವರ ಪುರಸಭೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಆವರಣದಲ್ಲಿ ನಿರ್ಮಾಣವಾಗುತ್ತಿರುವ ಬಹುದೊಡ್ಡ ನೀರಿನ ಟ್ಯಾಂಕ್ ಕಾಮಗಾರಿಯನ್ನು ತಕ್ಷಣ ಸ್ಥಗಿತಗೊಳಿಸಿ ಪರ್ಯಾಯ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಆಗ್ರಹಿಸಿ ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ಲಕ್ಷ್ಮೇಶ್ವರ ನಗರದ ಗೌರವಾನ್ವಿತ ಕಲ್ಮಠ ಮನೆತನದವರು ಶಿಕ್ಷಣ ಉದ್ದೇಶಕ್ಕಾಗಿ ದಾನವಾಗಿ ನೀಡಿದ ಭೂಮಿಯಲ್ಲಿ ಈಗ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡುತ್ತಿರುವುದು ದಾನಿಗಳ ಆಶಯಕ್ಕೆ ವಿರುದ್ಧವಾಗಿದೆ. ಈ ಜಾಗವು ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಪ್ರಮುಖ ಕೇಂದ್ರವಾಗಿದ್ದು, ಇಲ್ಲಿ ಭಾರೀ ನೀರಿನ ಟ್ಯಾಂಕ್ ನಿರ್ಮಾಣವಾದರೆ ವಿದ್ಯಾರ್ಥಿಗಳ ಭವಿಷ್ಯದ ಚಟುವಟಿಕೆಗಳಿಗೆ ತೊಂದರೆ ಉಂಟಾಗಲಿದೆ ಎಂದು ಹೇಳಿದ್ದಾರೆ. ಮಹಾವಿದ್ಯಾಲಯವು ಸರ್ಕಾರಕ್ಕೆ ಹಸ್ತಾಂತರವಾಗುವ ಪ್ರಕ್ರಿಯೆಯಲ್ಲಿದ್ದು, ಮುಂದಿನ ದಿನಗಳಲ್ಲಿ ವಿವಿಧ ವಿಭಾಗಗಳ ಕಟ್ಟಡ ನಿರ್ಮಾಣಕ್ಕೆ ಈ ಜಾಗದ ಅವಶ್ಯಕತೆ ಇದೆ. ಇಂತಹ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜಲಗಾರ ನಿರ್ಮಾಣ ಮಾಡುವುದು ಸಮಂಜಸವಲ್ಲ ಎಂದು ಪ್ರತಿಭಟನಾಕಾರರು ಅಭಿಪ್ರಾಯಪಟ್ಟರು. ನಗರದಲ್ಲಿ ಇತರೆ ಸರ್ಕಾರಿ ಜಾಗಗಳು ಲಭ್ಯವಿದ್ದರೂ ಶಿಕ್ಷಣ ಸಂಸ್ಥೆಯ ಜಾಗವನ್ನೇ ಆಯ್ಕೆ ಮಾಡಿರುವುದನ್ನು ವಿರೋಧಿಸಿದ ಪ್ರತಿಭಟನಾಕಾರರು ಕಾಮಗಾರಿಯನ್ನ ತಕ್ಷಣ ಸ್ಥಗಿತಗೊಳಿಸಿ ಬೇರೆ ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಶರಣು ಎಸ್ ಕೋಡಿ, ಮಹೇಶ್ ಹೊಗೆಸೊಪ್ಪಿನ, ತಿಪ್ಪಣ್ಣ ಸಂಶಿ ಮಾತನಾಡಿ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ಶಿಕ್ಷಣ ಸಂಸ್ಥೆಯ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಗಾಳೆಪ್ಪ ಎಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಸರ್ಕಾರಿ ಜಾಗಗಳಿಗೆ ದಾನವನ್ನು ಕೊಟ್ಟಂತ ತಟ್ಟಿ ಮನೆತನದ ಅಪ್ಪಣ್ಣವರು ಇವತ್ತು ನಿಧನರಾಗ್ಯಾರ. ಊರಿನ ಸೋಮೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರು ಸಿದ್ದನಗೌಡರ ಗೊಳ್ಳೊಳ್ಳಿಯವರು ಸಹ ಪಾಟೀಲರು ಅವರು ನಿಧನವಾಗಿರೋದ್ರಿಂದ ಕಲ್ಮಠ ಬಂಧುಗಳು ಪುರಸಭೆಯ ಮಹಾವಿದ್ಯಾಲಯಕ್ಕೆ ಪುರಸಭೆಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಏನು ಜಾಗವನ್ನು ದಾನ ಕೊಟ್ಟರು, ಆ ಜಾಗದಲ್ಲೇ ಇವತ್ತು ಪುರಸಭೆಯ ಅಧಿಕಾರಿಗಳು, ವಿಶೇಷವಾಗಿ ಮುಖ್ಯಾಧಿಕಾರಿಗಳು ತನ್ನ ಕರ್ತವ್ಯವನ್ನು ಮರೆತು ಇವತ್ತು ಆ ಜಾಗವನ್ನು ಕರ್ನಾಟಕ ಕೊಳಚೆ ಮತ್ತು ನೀರು ಸರಬರಾಜು ಮಂಡಳಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಈ ಕೂಡಲೇ ಅವತ್ತಿನ ಮುಖ್ಯಾಧಿಕಾರಿಗಳನ್ನ ಅಮಾನತ್ ಮಾಡಬೇಕು. ಇದು ಒಂದೇ ಕಂಡೀಷನ್. ಅಮೃತ್ 2.0 ಯೋಜನೆಯಲ್ಲಿ ನಿರ್ಮಾಣ ಮಾಡುತ್ತಿರುವ ಜಲಾಗಾರದ ಗುತ್ತಿಗೆದಾರ ಜೀವಂತ ಗಿಡಗಳನ್ನ 8 ಗಿಡಗಳನ್ನ ಕಡಿದು ಇವತ್ತ ಅರಣ್ಯ ಇಲಾಖೆಗೂ ಸಹ ಮೋಸವನ್ನು ಮಾಡಿದ್ದಾನೆ. ಇನ್ನೊಂದು ಬಹಳ ಅತಿ ಮುಖ್ಯವಾದ ವಿಷಯ ಅಂತಂದ್ರ, ಇಲ್ಲಿವರೆಗೂ ಸಹ ಆ ಗುತ್ತಿಗೆದಾರ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯಿಂದ ಯಾವುದೇ ಪರವಾನಗಿಯನ್ನು ಪಡೆದಿಲ್ಲ. ಅದಕ್ಕೆ ಇವತ್ತು ನಮ್ಮ ಲಕ್ಷ್ಮೇಶ್ವರ ಎಲ್ಲ ವಿದ್ಯಾರ್ಥಿ ಪರವಾಗಿ ವಿನಂತಿ ಮಾಡ್ತಾ ಇದ್ದೀವಿ, ಎಚ್ಚರಿಕೆ ಅಂತ ತಗೋಬೇಡ್ರಿ. ಯಾಕಂದ್ರೆ ಈ ಊರು ಬೆಂಗಳೂರು ತಾಲೂಕಾಗಿದೆ. ಅದರಿಂದ ಆ ಕಾಲೇಜುಗಳಿಂದ ಬಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಉತ್ತಮವಾದ ಭವಿಷ್ಯ ಸಿಗೋದ್ರಿಂದ ನಾವೆಲ್ಲ ಈ ಊರಿನ ಜನರು ಹತ್ಕೊಳ್ಬೇಕು. ಇದು ಹೋರಾಟ ನಮಗಲ್ಲ, ನಮ್ಮೆಲ್ಲರ ಮಕ್ಕಳಿಗೆ ಅವ್ರ ಮುಂದಿನ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತೇವೆ. ಆಗುವಂಥ ಕಾಮಗಾರಿ ಸ್ಥಳಾಂತರ ಮಾಡಬೇಕು. ಅದು ಕೂಡಲೇ ಆ ಕಾಮಗಾರಿ ನಿಲ್ಲಿಸಬೇಕು. ಅಲ್ಲಿವರೆಗೂ ನಾವು ಈಗ ಸದ್ಯ ಅಧಿಕಾರಿಗಳಿಗೆ ನಾವು ದಿನಾಂಕವನ್ನು ಘೋಷಿಸಿ ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಕಾಂಕ್ರೀಟ್ ಹಾಕೋ ಜಾಗಕ್ಕೆ ಹೋಗಿ ಕುಂದಿರ್ತೇವೆ. ಪೊಲೀಸ್ ಇಲಾಖೆಯಲ್ಲಿ ಸಹ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ.